ಶಿವನನ್ನು ದರ್ಶಿಸಲು ಒಂದು ದಿನ ನಾರದ ಕೈಲಾಸಕ್ಕೆ ಹೋಗುತ್ತಾನೆ. ಅಲ್ಲಿಯವರೆಗೂ ಜ್ಞಾನ ಮುದ್ರೆಯಲ್ಲಿರುವ ಶಿವನು ಕಣ್ಣು ತೆರೆದು ನಾರದನನ್ನು ನೋಡುತ್ತಾನೆ. ನಾರದನು ಶಿವನಿಗೆ ನಮಸ್ಕರಿಸಿ, ಈಶ್ವರ, ನೀವು ಹೆಚ್ಚು ಸಮಯ ಜ್ಞಾನ ಮುದ್ರೆಯಲ್ಲಿ ಏಕೆ ಇರುತ್ತೀರಾ ಎಂದು ಪ್ರಶ್ನಿಸುತ್ತಾನೆ. ಇದನ್ನು ಕೇಳಿಸಿಕೊಂಡ ಶಿವನು ಮುಗುಳ್ನಗೆ ನಕ್ಕು, ಆ ಸಮಸ್ತ ವಿಶ್ವವನ್ನು ನಿಯಂತ್ರಿಸುತ್ತಾ ನನ್ನ ಮನಸ್ಸೆಲ್ಲ ತುಂಬಿರುವ ಆ ಮಹಾವಿಷ್ಣುವನ್ನು ನಿರಂತರವಾಗಿ ಧ್ಯಾನಿಸುತ್ತಾ ಸ್ಮರಿಸುತ್ತಾ ಇರುತ್ತೇನೆ ಎಂದು ಶಿವನು ಉತ್ತರಿಸುತ್ತಾನೆ. ಇದನ್ನು ಕೇಳಿಸಿಕೊಂಡ ನಾರದನು ಆಶ್ಚರ್ಯದಿಂದ ಸಂತೋಷಗೊಂಡು ಬೇಗನೆ ವಿಷ್ಣುವನ್ನು ದರ್ಶಿಸಲು ವೈಕುಂಠಕ್ಕೆ ಹೋಗುತ್ತಾನೆ. ಆದ್ರೆ ಅಲ್ಲಿಯವರೆಗೂ ಯೋಗ ನಿದ್ರೆಯಲ್ಲಿರುವ ಶ್ರೀಹರಿ ತನಗೋಸ್ಕರ ಬಂದಿರುವ ನಾರದನನ್ನು ಕಣ್ಣು ತೆರೆದು ನೋಡುತ್ತಾನೆ. ನಾರದನು ವಿಷ್ಣುಮೂರ್ತಿಗೆ ನಮಸ್ಕರಿಸಿ, ನಾರಾಯಣ, ನೀವು ಹೆಚ್ಚು ಸಮಯ ಯೋಗ ನಿದ್ರೆಯಲ್ಲಿ ಇರಲು ಕಾರಣವೇನು ಎಂದು ಕೇಳುತ್ತಾನೆ. ಇದನ್ನು ಕೇಳಿಸಿಕೊಂಡ ಮಹಾವಿಷ್ಣು ಮುಗುಳ್ನಗೆ ನಕ್ಕು, ಆದಿ ಅಂತ್ಯವಿಲ್ಲದೆ ಸಮಸ್ತ ವಿಶ್ವವನ್ನು ಗುಣಪಡಿಸುತ್ತಾ ನನ್ನ ಮನಸ್ಸೆಲ್ಲ ತುಂಬಿರುವ ಆ ಪರಮೇಶ್ವರನನ್ನು ನಿರಂತರವಾಗಿ ಧ್ಯಾನಿಸುತ್ತಾ ಸ್ಮರಿಸುತ್ತಾ ಇರುತ್ತೇನೆ ಎಂದು ಹೇಳುತ್ತಾನೆ. ಇದನ್ನು ಕೇಳಿದ ನಾರದನಿಗೆ ಯಜುರ್ವೇದದಲ್ಲಿ ಹೇಳಿದ ಹಾಗೆ ಶಿವಾಯ ವಿಷ್ಣು ರೂಪಾಯ ಶಿವರೂಪಾಯ ವಿಷ್ಣುವೇ, ಅಂದ್ರೆ ಶಿವನು ಶ್ರೀಹರಿ ಒಂದೇ ಎಂದು ಸ್ವಯಂ ಮಹಾಪರಮೇಶ್ವರರೇ ಹೇಳಿದ್ದಾರೆಂದು ಅರ್ಥೈಸಿದ್ದಾರೆ. ಫ್ರೆಂಡ್ಸ್, ಓಂ ನಮಃ ಶಿವಾಯ ಎಂದು ಕಾಮೆಂಟ್ ಮಾಡಿ.